ಅದು ಒಳ್ಳೆ ವಿಚಾರನ? ಅದು ನೀವು ಗಂಭೀರವಾಗಿ ತಗೋಬೇಕಾ, ಅಥವಾ ಅವನೇನೋ ಮಾತಾಡ್ತಾ ಇದ್ದಾನೆ ಅಂತ ಅದನ್ನ ಗಂಭೀರವಾಗಿ ತಗೊಳ್ತೀರಾ? ನನಗೆ ಹೇಳಿ ಸ್ಮಿತಾ ಅವರೇ ನೀವು. ಸರಿ, ಇವಾಗ ಆಯ್ತು, ಭರತ್ ರೆಡ್ಡಿ ಅವ್ರಿಗೇನೋ ರಾಜಕೀಯ ವೈಷಮ್ಯ ಇರಬಹುದೇನೋ, ಬಟ್ ಈ ಸತೀಶ್ ರೆಡ್ಡಿ ಯಾರು? ಜನಾರ್ದನ್ ರೆಡ್ಡಿ ಅವರೇ, ಈ ಎಲ್ಲಾ ವಿಚಾರ ಏನು ಗಲಾಟೆ ಆಯ್ತು, ಬ್ಯಾನರ್ ವಿಚಾರದ್ದು, ಅವ್ರ ಪಾತ್ರ ಏನಿತ್ತು ಅವತ್ತು? ಏನಾಯ್ತು ಎಕ್ಸಾಕ್ಟ್ಲಿ ಸತೀಶ್ ರೆಡ್ಡಿ ಅವರ ಸುತ್ತಮುತ್ತ? ಅವ್ರ ವರ್ತನೆ ಬಗ್ಗೆ ಮಾಹಿತಿ ಕೊಡಿ ನಮ್ಗೆ. ನೀವು ಹೇಳಿದ್ರಲ್ಲ ಅವ್ರದಪ್ಪ ಗ್ರೈನೇಟ್ ಅವಾರ್ಡ್ ತಗೊಂಡಿದ್ದಾರೆ ಅಂತ ಹೇಳಿ. ಆ ಗ್ರೈನೇಟ್ ಒರಿಜಿನಲ್ ಓನರ್ ಬಂದು ದೇವರೆಡ್ಡಿ ಅಂತ ಹೇಳಿ, ಬಳ್ಳಾರಿಯಲ್ಲಿ ಬಹಳ ದೊಡ್ಡ ಮನೆತನ. ಸ್ನೇಹದಲ್ಲಿ ದೇವರೆಡ್ಡಿ ಜೊತೆ ನಾರಾಯಣ ರೆಡ್ಡಿ ಅವರಿಗೆ ಸಂಬಂಧ ಇಲ್ದಂಗೆ ಅವ್ರು ಸೈನ್ ಮಾಡಿಕೊಂಡು ಎಂಟೈರ್ ಗ್ರೈನೇಟ್ ಪ್ರಾಪರ್ಟಿನ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಮನುಷ್ಯ ಇವತ್ತು ಸತ್ತೇ ಹೋಗ್ಬಿಟ್ರು. ಅವ್ರಿಗೆ 3 ಹೆಣ್ಮಕ್ಳು. ಆ ಹೆಣ್ಮಕ್ಳು ಮಾಡಿದ ಹೋರಾಟ ನಾನು ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಿದ್, ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ಕೂಡ ಅವತ್ತು ನಿಮ್ಮ ರಿಪಬ್ಲಿಕ್ ಟಿವಿ ಇನ್ನೂ ಸ್ಟಾರ್ಟ್ ಆಗಿತ್ತು ಇಲ್ಲೋ ಗೊತ್ತಿಲ್ಲ. ಕೇವಲ 2 ವರ್ಷದ ಹಿಂದೆ ಕೂಡ ಅವರು ಬೆಂಗಳೂರಿಗೆ ಬಂದ್ರು, ಗವರ್ನರ್ ಹತ್ರ ಹೋದ್ರು, ಡಿಜಿ ಹತ್ರ ಹೋಗಿದ್ದಾರೆ, ರಾಷ್ಟ್ರಪತಿಗಳ ಹತ್ರ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಆ 3 ಹೆಣ್ಮಕ್ಳು ಕೂಡ ನಮಗೆ ನ್ಯಾಯ ಮಾಡಿ ಭರತ್ ರೆಡ್ಡಿ ಕುಟುಂಬದಿಂದ ನಮಗೆ ಪ್ರಾಣಹಾನಿ ಇದೆ, ನಮ್ಮ ಆಸ್ತಿಗಳನ್ನ ಅವ್ರು ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಆ 3 ಹೆಣ್ಮಕ್ಳು ಕಣ್ಣೀರು ಹಾಕುಂತ ಇಡೀ ಬಳ್ಳಾರಿ, ಬೆಂಗಳೂರು, ಡೆಲ್ಲಿವರೆಗೂ ಹೋರಾಟ ಮಾಡಿದ್ದಾರೆ. ಅದು ಅವರಪ್ಪನ ನಾರಾಯಣ ರೆಡ್ಡಿ ಅವರ ಹಿಸ್ಟ್ರಿ. ಒಂದು. ಎರಡನೇದು, ಇವನು ಸತೀಶ್ ರೆಡ್ಡಿ ಅನ್ನೋನು, ನೀವು ಇವಾಗ ನಮ್ಮ ರಿಪಬ್ಲಿಕ್ ಟಿವಿ ಕಡೆಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತು ತಾವು ಕೂಡ ಡಿಮ್ಯಾಂಡ್ ಮಾಡಿ ಭರತ್ ರೆಡ್ಡಿ ಬ್ಲಡ್ ಸ್ಯಾಂಪಲ್ಸ್ ತಗೊಳ್ಳಿ, ಸತೀಶ್ ರೆಡ್ಡಿ ಬ್ಲಡ್ ಸ್ಯಾಂಪಲ್ಸ್ ತಗೊಳ್ಳಿ. ಆ ಬ್ಲಡ್ ಸ್ಯಾಂಪಲ್ಸ್ ಅಲ್ಲಿ ಡ್ರಗ್ಸ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಬ್ಲಡ್ ಟೆಸ್ಟ್ ರಿಪೋರ್ಟ್ಗಳನ್ನ ಪಾರದರ್ಶಕವಾಗಿ ತಗೊಳ್ಳಿ. ಅವನ ಸತೀಶ್ ರೆಡ್ಡಿ ಎಷ್ಟು ಡ್ರಗ್ ಅಡಿಕ್ಟೆಡ್ ಅಂತಂದ್ರೆ, ಅವನು ನಿನ್ನೆ ಮನೆ ಮುಂದೆ ಬಂದು ಕುತ್ಕೊಂಡ್ಬಿಟ್ಟು ಶ್ರೀರಾಮುಲು ಅವರು ಈ ರೀತಿ ಮನೆ ಹತ್ರ ಬಂದು ಫ್ಯಾಮಿಲಿ ಮೆಂಬರ್ಸ್ ಇರೋದು ಗಲಾಟೆ ಮಾಡೋದು ಸೂಕ್ತ ಅಲ್ಲ, ಇಲ್ಲಿಂದ ಎದ್ದೋಗಪ್ಪ ಅಂದ್ರು ಕೂಡ ಅವನು ಪ್ರೈವೇಟ್ ಗನ್ಮೆನ್ಗಳೆಲ್ಲ ಗನ್ಗಳನ್ನ ತೋರಿಸಿ ಆರ್ಭಾಟ ಮಾಡಿ ಅವನು ಎಷ್ಟು ಕೂಗಾಡ್ದ ರೇಗಾಡ್ದ ಅನ್ನೋದು ಎಲ್ಲ ಟಿವಿ ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಇವ್ರ ನೇಚರ್ ಏನಂದ್ರೆ ಅಪ್ಪ ಮಕ್ಕಳದು ಈ ತರ ಮಧ್ಯವರ್ತಿಗಳನ್ನ, ರೌಡಿಗಳನ್ನ ಕುಡಿದು ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಟು ಅವನ ಮನೆ ಮೇಲೆ ಕಳಿಸಿದ್ದಾನೆ. ನಾನು ಹೋಗಿಲ್ಲ ಅಂತ ಹೇಳಿ. ಯಾವಾಗ ಸತೀಶ್ ರೆಡ್ಡಿಗೆ ಗಲಾಟೆಗಳಲ್ಲಿ ಗಾಯ ಆಯಿತು, ಕೊನೆಗೆ ಅವನೇ ಇವತ್ತು ನಮ್ಮ ಮನೆಗೆ ಬರಬೇಕಾಯ್ತು ಭರತ್. ನೀವು ಇಷ್ಟು ಅರ್ಥ ಮಾಡ್ಕೊಳ್ಳಿ, ಒಬ್ಬರು ಮನೆಗೆ ಹೋಗಿ ಗಲಾಟೆ ಮಾಡೋ ಅವಶ್ಯಕತೆ ಏನಿದೆ. ಇನ್ನೊಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ, ಒಂದು ಬ್ಯಾನರ್ ವಿಚಾರ ಅಂತ ಹೇಳಿ ಹೇಳ್ತಾ ಇದ್ದೀನಿ. DK ಶಿವಕುಮಾರ್ ಅವರು ಕೂಡ ಮಾತಾಡಿದ್ದು ನಾನು ಕೇಳಿದೆ. ನಾನು ಬ್ಯಾನರ್ ವಿಚಾರ ಅಂತಂದ್ರೆ ತಾವು ಪೊಲೀಸರನ್ನ ಕಳಿಸಿ, ರೌಡಿಗಳು ಯಾಕೆ ಬರ್ಬೇಕು ನಮ್ಮ ಮನೆ ಮುಂದೆ? ಪ್ರೈವೇಟ್ ಗನ್ಮೆನ್ಗಳನ್ನ ಯಾಕೆ ನೀವು ಕರ್ಕೊಂಡು ಬರ್ತೀರಿ? ಬೀರ್ ಬಾಟಲ್ಸ್, ಪೆಟ್ರೋಲ್ ಬಾಂಬ್ಗಳು ನೀವು ಹೆಂಗ್ ಕರ್ಕೊಂಡು ಬರ್ತೀರಿ? ಹೆಂಗೆ ಜನಗಳನ್ನ ಮೊಬಿಲೈಸ್ ಮಾಡ್ತೀರಿ ನನ್ನ ಮನೆ ಮುಂದೆ? ನಿಮಗೆ ಕಾನೂನು ಮೇಲೆ ಗೌರವ ಇದ್ದಿದ್ರೆ ಒಬ್ಬ MLA ಆಗಿ ನಿಮ್ದೇ ಸರ್ಕಾರ ಇಟ್ಕೊಂಡು ಬ್ಯಾನರ್ ಕಟ್ಟೋದೇ ವಿಚಾರ ಆಗಿದ್ರೆ ಕಾನೂನುಬದ್ಧವಾಗಿ ನನ್ನ ಮನೆ ಮುಂದೆ ನೀವು ಬ್ಯಾನರ್ ಕಟ್ಟಬೇಕು ಅಂದ್ರೂ ಕೂಡ ಮುನ್ಸಿಪಾಲಿಟಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳನ್ನ ಕಳಿಸಿ ಬ್ಯಾನರ್ ಕಟ್ಟಿಸು. ಯಾರು ಬೇಡ ಅಂತ ಇದ್ದಾರೆ? ರೌಡಿಗಳು ಬರ್ತಾರ? ಸತೀಶ್ ರೆಡ್ಡಿನ ಕಳಿಸ್ತೀರಾ ನೀವು? ಒಬ್ಬ ಡ್ರಗ್ ಅಡಿಕ್ಟೆಡ್ ಕುಡುಕನ್ನ ಪ್ರೈವೇಟ್ ಮೆನ್ಗಳನ್ನಿಟ್ಟು ನಮ್ಮ ಮನೆ ಮುಂದೆ ಬಾಟಲ್ಸ್, ಬೀರ್ ಬಾಟಲ್ಸ್, ಪೆಟ್ರೋಲ್ ಬಾಂಬ್ಸ್ಗಳನ್ನ ತಗೊಂಡ್ ಬರ್ತೀರಿ ಅಂದ್ರೆ ಕಾನೂನು ಮೇಲೆ ನಿಮ್ಗೇನ್ ಗೌರವ ಇದೆ? ನೀವು ಅದೇ ಬ್ಯಾನರ್ ಆಗ್ಬೇಕು ಅಂತಂದ್ರೆ DK ಶಿವಕುಮಾರ್ ಅವರೇ, ನೀವು ನಿಮ್ಮ ಶಾಸಕರಿಗೆ ಬುದ್ಧಿವಾದ ಹೇಳ್ಬೇಕಾಗಿದ್ದೇನೆಂದ್ರೆ, ಬ್ಯಾನರ್ಗಳು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ತಗೊಂಡ್ ಬಂದು ನನ್ನ ಮನೆ ಮುಂದೆನೋ ನನ್ನ ಮನೆ ಮೇಲೇನೋ ನೀವು ಕಟ್ಟಬೇಕು ಅಂತ ಆಗಿದ್ರೆ ಕಾನೂನುಬದ್ಧವಾಗಿ ಮುನ್ಸಿಪಾಲಿಟಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳನ್ನ ಇಟ್ಟು ಇದು ನಾವಿಲ್ಲಿ ಬ್ಯಾನರ್ ಆಗ್ತಾ ಇದ್ದೀವಿ, ಕಾನೂನುಬದ್ಧವಾಗಿ ಇದು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಆಗ್ತಾ ಇದ್ದೀವಿ, ನಿಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಮಾಡಬೇಕಾಗಿತ್ತು. ನನ್ನ ಮನೆ ಮುಂದೆ ನೀವು ರೌಡಿಗಳನ್ನ, ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಟು ಕಳಿಸಿದ್ರಿ ಅಂದ್ರೆ ನಿಮ್ಮ ಉದ್ದೇಶ ಏನು? ಜನಾರ್ದನ್ ರೆಡ್ಡಿ ಅವರೇ, ಶ್ರೀರಾಮುಲು ಅವರು ಕೂಡ ಇದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಟಾರ್ಗೆಟ್ ಇದ್ದಿದ್ದೆ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು. ಸ್ವಲ್ಪ ಯಾಮಾರಿದ್ರು ಕೂಡ ನಿನ್ನೆ ಇಬ್ಬರ ಹತ್ಯೆ ಆಗ್ಬೇಕಿತ್ತು ಅಂತ ಹೇಳಿ. ಬಟ್ ನನ್ನ ಅನುಮಾನ, ಇಬ್ಬರು ನಾಯಕರು, ಶಾಸಕರು, ಮಾಜಿ ಸಚಿವರನ್ನ ಯಾರೋ ಬರ್ತಾರೆ, ಹೊಡೆದಾಕ್ತಾರೆ, ಕೊಲೆ ಮಾಡ್ತಾರೆ, ಅಷ್ಟು ಸುಲಭ ಇದೆಯಾ? ಈ ಧೈರ್ಯನಾದ್ರೂ ಯಾರಿಗಾದ್ರೂ ಬರ್ಲಿಕ್ಕೆ ಸಾಧ್ಯನಾ ಅಂತ? ಸ್ಮಿತಾ ಅವರೇ,
ಏನಮ್ಮ ನೀನು ಒಬ್ಬ ಮಾಧ್ಯಮದಲ್ಲಿ ಅಷ್ಟು ಕುತ್ಕೊಂಡು ಮಾತಾಡ್ತಾ ಇದ್ದಿ. ಇವತ್ತು ಮುಖ್ಯಮಂತ್ರಿಗಳನ್ನ, ಈ ದೇಶದ ಪ್ರಧಾನಮಂತ್ರಿಗಳನ್ನ, ಸಾಕ್ಷಾತ್ ಮಹಾತ್ಮ ಗಾಂಧಿ ಅವರನ್ನ ಕೊಲೆ ಮಾಡಿರುವಂತ ಘಟನೆಗಳು ನಡೆದಿರುವಂತ ದೇಶ. ಅವರೆಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ ಸರ್. ಬಟ್ ನೀವು ಮಾತನಾಡ್ತಿರೋದು ಒಬ್ಬ ಶಾಸಕನ ಬಗ್ಗೆ, ಮುಖ್ಯಮಂತ್ರಿಗಳು, ಸರ್ಕಾರದ ಪ್ರತಿನಿಧಿ ಬಗ್ಗೆ. ದೇಶದ ಆಳಿರುವಂತ ಪ್ರಧಾನಮಂತ್ರಿಗಳು, ಪ್ರಧಾನಮಂತ್ರಿ ಪದವಿಯಲ್ಲಿ ಇರುವಂತವರು ಎಂತ ಘಟಾನುಘಟಿಗಳನ್ನೇ ಅಲ್ಲ. ನಾನು ಹೇಳ್ತಿರೋದು ನಿಮಗೆ ದೇಶದ ಪ್ರಧಾನಿ ಆಂಟಿ ಸೋಷಿಯಲ್ ಎಲಿಮೆಂಟ್ ಆಗ್ತಾರಮ್ಮ. ಅಲ್ಲ, ಅವ್ರನ್ನ ಕೊಲ್ಲೋಕ್ ಬಂದವ್ರ ಬಗ್ಗೆ ಸರ್ ನಾನು ಹೇಳ್ತಾ ಇರೋದು. ಕೊಲ್ಲೋಕ್ ಬಂದವ್ರು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ಬಟ್ ಈಗ ನೀವು ಮಾಡ್ತಿರೋ ಆರೋಪ ಒಬ್ಬ ಶಾಸಕ ನಾರಾ ಭರತ್ ರೆಡ್ಡಿ. ನೀವು ಮಾತಾಡೋ ಪ್ರಕಾರ ಇಂದಿರಾ ಗಾಂಧಿ, ಮಹಾತ್ಮ ಗಾಂಧಿ ಇವರೆಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅವರು. ಅದೇಮ್ಮ ನಾನು ಹೇಳ್ತಾ ಇರೋದು. ನನ್ನ ಮನೆ ಮುಂದೆ ನೀನ್ ಯಾಕೆ ಕಳ್ಸಿದೀಯ ನೀನು ಬ್ಯಾನರ್ ಹಾಕ್ಬೇಕು ಅಂದ್ರೆ ವರ್ಕರ್ಸ್ ಇಟ್ಟು, ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು, ಮುನ್ಸಿಪಾಲಿಟಿ ಅಧಿಕಾರಿಗಳನ್ನ ಕೊಟ್ಟು, ಪರ್ಮಿಷನ್ ಲೆಟರ್ ತಗೊಂಡು ಬಂದು ನಿಮ್ ಮನೆ ಮೇಲೆ ಏನಾಗ್ತೀವಿ ಅಂತ ಹೇಳಿ ಬೇಕಾದ್ರೆ ನೀವು ಆಗ್ಬೇಕಾಗಿತ್ತು. ನೀವ್ಯಾಕೆ ರೌಡಿಗಳನ್ನ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬಾಂಬ್ಗಳು, ಬೀರ್ ಬಾಟಲ್ಸ್, ಪ್ರೈವೇಟ್ ಗನ್ಮ್ಯಾನ್ಗಳನ್ನ ತಗೊಂಡ್ ಬಂದು ಯಾರಾದ್ರೂ ಬ್ಯಾನರ್ ಹಾಕ್ತಾರ? ಈ ಸತೀಶ್ ರೆಡ್ಡಿ ಅವ್ರಿಗೂ ನಾರಾ ಭರತ್ ರೆಡ್ಡಿ ಅವ್ರಿಗೂ ಏನ್ ಸಂಬಂಧ? ಯಾಕೆ ಅವ್ರಿಬ್ರು ಕ್ಲೋಸ್? ಬಿಸ್ನೆಸ್ ಪಾರ್ಟ್ನರ್ಸ್ ಅಥವಾ ರಾಜಕೀಯ ಸಲಹೆಗಾರ ಏನಾದ್ರು ಸತೀಶ್ ರೆಡ್ಡಿ ಅವ್ರು ನಾರಾ ಭರತ್ ಅವರಿಗೆ? ಸತೀಶ್ ರೆಡ್ಡಿಯಿಂದಾನೆ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗಳು, ಪೊಲೀಸ್ ಸ್ಟೇಷನ್ಗಳು, ಮತ್ತೆ ಕಾಂಟ್ರಾಕ್ಟ್ಗಳು, ಆಸ್ಪತ್ರೆಗಳು ಎಲ್ಲ ದುಡ್ಡು ವಸೂಲಿ ಮಾಡುವಂತದ್ದು, ಗಾಂಜಾಗಳು, ಓಸಿ ಮಟ್ಕಗಳು ಬರ್ಸೋದು, ಕ್ಲಬ್ಗಳು ನಡೆಸೋದು, ಇದೆಲ್ಲದರಿಂದ ಹಣ ಕಲೆಕ್ಷನ್ ಮಾಡೋದಕ್ಕೆ ಅವನ್ನ ಮುಂದೆ ಇಟ್ಟು ಅವನ ಮನೆಗೆ ಸುಮಾರು 8-10 ಮಂದಿ ಗನ್ಮ್ಯಾನ್ಗಳನ್ನ ಇಟ್ಟು, ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅವನ ಕಡೆಯಿಂದ ಸಿಟಿಯಲ್ಲಿ ಪಂಚಾಯಿತಿಗಳು ಮಾಡಿಸಿ ಜನರುಗಳನ್ನ ಹೆದರಿಸೋದು, ಬೆದರಿಸೋದು, ಅವನ ಮೂಲಕ ಇವನ್ ಭರತ್ ರೆಡ್ಡಿ ಮಾಡಿಸೋದು. ಈಗ ಸರ್ಕಾರ ದ್ವೇಷ ಭಾಷಣವನ್ನ ನಿಷೇಧ ಮಾಡ್ಲಿಕ್ಕೆ ಹೊರಟಿದೆ, ಹೊಸ ಕಾನೂನು ತರ್ತಾ ಇದೆ. ಬಟ್ ಅವರದೇ ಪಕ್ಷದ ಶಾಸಕರು, ಇನ್ಫ್ಯಾಕ್ಟ್ ವಿಜಯೇಂದ್ರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಹಂಗ್ ಕೇಸ್ ಹಾಕೊಂಗಿದ್ರೆ ಮೊದಲು ಭರತ್ ರೆಡ್ಡಿ ಅವ್ರ ವಿರುದ್ಧ ಹಾಕ್ಬೇಕಾಗತ್ತೆ, ದ್ವೇಷ ರಾಜಕಾರಣ ಮಾಡ್ತಿರೋರ ವಿರುದ್ಧ ಹಾಕ್ಬೇಕಾಗತ್ತೆ ಅಂತ ಹೇಳಿ. ನಾನು ನೇರವಾಗಿ ಕೇಳ್ತೀನಿ ಜನಾರ್ದನ್ ರೆಡ್ಡಿ ಅವರೇ, ಹಾಗಾದ್ರೆ ಬಿಜೆಪಿ ಇನ್ಕ್ಲೂಡಿಂಗ್ ನೀವು ಇಷ್ಟ ದಿನ ಹಾಗಾದ್ರೆ ಕ್ಲೀನ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಾ ಬಳ್ಳಾರಿಯಲ್ಲಿ? ದ್ವೇಷ ರಾಜಕಾರಣ ಬಿಜೆಪಿ ಕಡೆಯಿಂದ ಆಗೇ ಇಲ್ವಾ ಬಳ್ಳಾರಿ ಪ್ಲಸ್ ರಾಜ್ಯದ ಯಾವುದೇ ಭಾಗದಲ್ಲಿ? ನಾನು ಒಂದೇ ಒಂದು ವಿಷಯ, ನಿಮಗೆ ಮೀಡಿಯಾಗೆ RTI ಇದೆ. ನಾನು 40 ತಿಂಗಳು ಇಲ್ಲಿ ಮಂತ್ರಿಯಾಗಿದ್ದಾಗ, ನನ್ನ ಸಹೋದರ ಶ್ರೀರಾಮುಲು ಮಂತ್ರಿಗಳಾಗಿದ್ದಾಗ RTI ಆಕ್ಟ್ ಅಲ್ಲಿ ಇದೇ ದೊಡ್ಡ ದೊಡ್ಡ ಕುಟುಂಬಗಳು ಯಾರಾದರೂ ಕೂಡ ಏನೇ ಆದರೂ ಬಳ್ಳಾರಿಯಲ್ಲಿ ಶಾಂತಿ ಅಭಿವೃದ್ಧಿ ಇತ್ತ ಅಥವಾ ಈ ರೀತಿ ಘಟನೆಗಳು ನಡೆದಿತ್ತ ಅನ್ನೋದು ನೀವೇ RTI ಮೂಲಕ ತಿಳ್ಕೊಂಡು ಒಂದು ಸ್ಪೆಷಲ್ ಸ್ಟೋರಿ ಮಾಡಿ ಅವತ್ತು ನಾನು ಬಂದು ನಿಮಗೆ ನನ್ನ ಬಗ್ಗೆ ಏನಾದ್ರೂ ಒಂದು ಸಣ್ಣ ಕಪ್ಪು ಚುಕ್ಕೆ ಇದ್ರೆ ಕೂಡ ನಾನು ಮಾತಾಡ್ತೀನಿ. ಮರ್ಡರ್ ಗಳನ್ನ ಮಾಡಿಸ್ಬಿಟ್ಟಿದ್ದೀರಿ ಅಂತ ಕೂಡ ಆರೋಪ ಮಾಡಿದ್ದಾರೆ ಭರತ್ ರೆಡ್ಡಿ ಅವರು. ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಭರತ್ ರೆಡ್ಡಿ ಅವರು ಗೆದ್ದ ದಿನ ಅನೇಕ ಹೆಣ್ಮಕ್ಳು ಬಳ್ಳಾರಿ ಕಾನೂನು ತಗೊಂಡು ಬಂದಿದ್ದೆ, ಜೈಲಿಗೆ ಶುಭಾಶಯ ಹೇಳಿದ್ರಂತೆ.